ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯ ಮತ್ತು ಅಜಿತ್ ಆಫೀಸಲ್ಲಿ ಇರ್ತಾರೆ. ಆವಾಗ ಆಫೀಸಲ್ಲಿ ಮಾತುಕತೆ ಡಿಸ್ಕಸ್ ನಡೀತಾ ಇರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಆ ಕಾಫಿ ಟೀ ಮಾಡ್ತದಲ್ಲ ಅವಮ್ಮ ಬರುತ್ತೆ ಅಲ್ಲಿಗೆ, ಏನೋ ಟೀ ಕೊಡೋಕ್ಕೋ ಅಥವಾ ಸುಮ್ಮನೆ ಏನಕ್ಕೋ ಬರುತ್ತೆ. ಆಗ ಇವರಿಬ್ಬರು ಡಿಸ್ಕಷನ್ ನಡೀತಾ ಇರುತ್ತೆ. ಏನಂತ ಸತ್ಯ ಹೇಳ್ತಾ ಇರ್ತಾನೆ, ನೀನು ಭೂಮಿಯರ ಅಮ್ಮನ್ನ ಬಿಡಿಸ್ಬಿಟ್ರೆ ಭೂಮಿ ಅವ್ರ ಅಮ್ಮನ ಜೊತೆ ಹೊರಟೋಯ್ತಾಳೆ, ಆವಾಗ ನಿನಗೆ ಅವಳು ಸಿಗಲ್ಲ ಅನ್ನೋದು ಒಂದಾಗುತ್ತೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಇಲ್ಲ ಭೂಮಿ ಮಾತಾಗಿರೋದು ಆ ಥರ, ಭೂಮಿ ಅಮ್ಮನ್ನ ಬಿಡಿಸ್ಲೇಬೇಕು, ಏನೇ ಆದ್ರೂ ಹಂಗೆ ಬಿಡಿಸ್ತಲೇ ಇರೋಂಗಿಲ್ಲ, ಯಾವ ಕಾರಣಕ್ಕೂ ಭೂಮಿ ಅಮ್ಮನ ಬಿಡಿಸ್ಬೇಕು ಅಂತ ಅಜಿತ ಹೇಳ್ತಾನೆ. ಆದರೆ ಅಲ್ಲಿ ಅಜಿತ ಹೇಳುವಾಗ ಹೌದಲ್ವಾ ಅಂತ ಹೇಳ್ತಾ ಇರ್ತಾನೆ. ಈ ಅಮ್ಮ ಬಂದು ಕೇಳಿಸ್ಕೊಳ್ಳುವಾಗ ಹೌದಲ್ವಾ, ಅದು ಕರೆಕ್ಟ್ ಅಲ್ವಾ, ಹಂಗೆ ಮಾಡಬೇಕಲ್ವಾ, ಹಿಂಗೆ ಮಾಡಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ. ಆ ಟೈಮಿಗೆ ಅವಳು ಕೇಳಿಸ್ಕೊಂಡು ಹಿಂದೆ ಈಚೆ ಬಂದುಬಿಡ್ತಾಳೆ ಹಿಂದಕ್ಕೆ. ಆಮೇಲೆ ಅದು ಸರಿನಾ ಸತ್ಯಣ್ಣ, ತಪ್ಪಲ್ವಾ, ನಾವು ಮಾತುಕತೆ ಆಗಿರೋದು ಆ ರೀತಿ, ಈ ರೀತಿ ಮಾಡಿದ್ರೆ ಅದು ಆತ್ಮವಂಚನೆ ಮಾಡ್ದಂಗಲ್ವಾ, ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಭೂಮಿಗೆ ಬಿಡಿಸ್ತೀನಿ ಅಂತ ಹೇಳಿದ್ದೀನಿ, ಬಿಡಿಸ್ಲೇಬೇಕು, ಯಾವ ಕಾರಣಕ್ಕೂ ಬಿಡಿಸ್ತಲೇ ಇರೋಕ್ಕಾಗಲ್ಲ. ಅಕಸ್ಮಾತ್ ನನ್ನ ಪ್ರೀತಿ ಒಪ್ಕೊಂಡು ಅವಳು ಬಂದರೆ ಓಕೆ, ಬೇಡ ಅಂದರೆ ಬೇಡ ಅಷ್ಟೇ ಅಂತ. ಆಮೇಲೆ ಸರಿ ಮನೆಗೆ ಹೋಗೋಣ ಅಂತ ಹೊರಡ್ತಾನೆ. ಆವಾಗ ಅಲ್ಲಿ ಟೀ ಮಾಡ್ತಿರೋ ಅಮ್ಮ ಅವ್ರು ಮಾತಾಡ್ತಿರೋದು ಕೇಳಿಸ್ಕೊಂಡಿದ್ಲಲ್ಲ, ಅವ್ರನ್ನೇ ನೋಡ್ತಾ ಇರ್ತಾಳೆ. ಅವಳು ನೋಡ್ತಾ ಇರೋದಕ್ಕೆ ಭೂಮಿ ಅಲ್ಲೇ ಇದ್ದಾಳೆ ಅನ್ನಂಗೆ ಇವನಿಗೆ, ಸರಿ ಬಾ ಹತ್ತು ಬೈಕು ಅಂತ ಕರೆದ. ಆಮೇಲೆ ಅವಳು ಅಯ್ಯಮ್ಮ ಮುಖ ನೋಡ್ತಾಳೆ. ಆಮೇಲೆ ನಿನಗೆ ಹೇಳ್ತಿರೋದು ಬೈಕ್ ಹತ್ವಾ, ಆಮೇಲೆ ಬೈಕ್ ಹತ್ತಲ್ಲ, ನಡೆಯೋಕ್ಕಾಗಲ್ಲ, ಸೈಕಲಲ್ಲಿ ಬರ್ತೀನಿ, ಇವೆಲ್ಲ ಹೇಳಕ್ಕೆ ಹೋಗ್ಬೇಡ, ಬಾ ಬೈಕ್ ಹತ್ತು ಅಂತ ಹೇಳ್ತಾನೆ. ಅವಳು ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ. ಆಮೇಲೆ ಎಷ್ಟು ಸಲ ಹೇಳ್ಬೇಕು ನಿನಗೆ, ಬಂದು ಬೈಕ್ ಹತ್ತು ಅಂತ ಹೇಳ್ತಿದ್ದೀನಿ, ಬರ್ತಿಲ್ವಲ್ಲ ನೀನು ಅಂತಾನೆ. ಆವಾಗ ಅವನಿಗೆ ಅರ್ಥ ಆಗುತ್ತೆ, ನಾನು ಹೇಳ್ತಾ ಇರೋದು ಬೇರೆ ಅಮ್ಮಂಗೆ ಅಂತ. ಅಂದರೆ ಭೂಮಿ ಅಂತಲೇ ಇವನು ತಿಳ್ಕೊಂಡಿರ್ತಾನೆ, ಭೂಮಿ ಅಲ್ವೇ ಅಲ್ಲ, ಬೇರೆ ಅಮ್ಮನಿಗೆ ಹೇಳ್ತಾ ಇದ್ದೀನಿ ಅಂತ ಅವನಿಗೆ ಅವಾಗ ಅರ್ಥ ಆಗುತ್ತೆ. ಓ ಸೋ ಸಾರಿ ಅಂತ ಹೇಳ್ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಸತ್ಯಣ್ಣ ಹತ್ತೀವಿ ಬೈಕು ಅಂತಾನೆ. ಆಮೇಲೆ ಹ್ಞೂ ಸರಿ ಅಂತ ಆ ಸತ್ಯನೂ ಆ ಕಡೆ ಇದು ಮಾಡ್ತಾ ಇರ್ತಾನೆ. ಇವಳಿಗೆ ಹೇಳ್ಬೇಕಾದ್ರೆ ಭೂಮಿನ ಅಷ್ಟು ಹಚ್ಕೊಬಿಟ್ಟಿದ್ದಾನೆ ಇವನು ಅಂತ. ಹಂಗೆ ಭೂಮಿನ ತುಂಬಾ ಹಚ್ಕೊಂಡಿದ್ದಾನೆ. ಹೌದು, ಫಸ್ಟಿಂದನೂ ಅಷ್ಟೇ, ಅವ್ರ ಮನೆಯಲ್ಲಿ ಏನೇನು ಹೇಳಿದ್ರು ಭೂಮಿ ಬಿಟ್ಕೊಟ್ಟಿದ್ದೇ ಇಲ್ಲ, ಭೂಮಿ ಅಜಿತನೂ ಬಿಟ್ಕೊಟ್ಟಿದ್ದು ಇಲ್ಲ. ಸಂಗೀತ ಅಂತೂ ಸೊಸೆ ಮಗನಂತೂ ತುಂಬ ಪ್ರೀತಿ ಮಾಡ್ತಾಳೆ. ಪ್ರೀತಿ ಅಂದರೆ ಅಷ್ಟಿಷ್ಟು ಪ್ರೀತಿಯಲ್ಲ, ಅಂಗೈಲಿ ಇಟ್ಕೊಂಡಿರ್ತಾಳೆ ಯಾವಾಗ ನೋಡಿದ್ರು. ಆದರೆ ಭೂಮಿ ಅದೇ ರಾಂಗ್ ಇನ್ಫಾರ್ಮೇಷನ್ನು ಆ ಕಡೆನೂ ಕೊಟ್ಟು ಈ ಕಡೆನೂ ಕೊಟ್ಟು ಇವ್ರ ಸಂಬಂಧ ಹಾಳು ಮಾಡಬೇಕು ಅಂತಲೇ ಇರ್ತಾರೆ ಕೆಲವರು. ಆ ರೀತಿ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಯಾರು ಬೇಡ, ಇವರ ಅತ್ತೇನೇ ಇದ್ದಾರಲ್ಲ, ಬೇರೆ ಯಾರೂ ಬೇಡ, ದೇವಿಯನ್ನೇ ಅವಳೇ ಮಾಡ್ಬೋದು, ಬೇರೆ ಯಾರನ್ನೂ ಹುಡ್ಕೊಂಡು ಹೋಗೋದೇ ಬೇಕಾಗಿಲ್ಲ. ಈ ರೀತಿ ಸಿಚುವೇಶನ್ನು ಸೃಷ್ಟಿ ಮಾಡೋದು ಅವಳಿಗೆ ಚೆನ್ನಾಗಿ ಗೊತ್ತು. ಇವಳು ಭೂಮಿನ ಕಾಂಟ್ಯಾಕ್ಟ್ ಮಾಡ್ತಾಳೆ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೇಳ್ತಾಳೆ, ಭೂಮಿ ನಿನ್ನ ಅಜಿತ್ ಸಾರು ಇಷ್ಟಪಡ್ತಿಲ್ಲ, ಅಜಿತ್ ಸಾಹೇಬರು ನಿನ್ನ ಸುಮ್ಮನೆ ನಾಮಕಾವಸ್ತಿಗಷ್ಟೇ ಅಂತ. ಯಾಕಕ್ಕ ಹಂಗಂತ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್ ಸಾರು ಮತ್ತು ಸತ್ಯ ಅವರು ಅಲ್ಲಿ ಮಾತಾಡ್ತಾಯಿದ್ರು ಆಫೀಸಲ್ಲಿ, ಈ ರೀತಿ ಮಾತುಕತೆ ಆಗ್ತಾಯಿತ್ತು ಅಂತ ಹೇಳ್ತಾಳೆ. ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ದೀಯಾ, ಅಜಿತ್ ಸಾವರು ಹಂಗಲ್ಲ, ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ತುಂಬ ಇದೆ ಕಣಕ್ಕ, ಹಂಗೆಲ್ಲ ಇಲ್ಲ ಅಂತ ಹೇಳ್ತಾಳೆ. ನಾನೇ ಕಿವಿಯಾರೆ ಕೇಳಿಸ್ಕೊಬಂದಿದ್ದೀನಿ ಅಂತ ಇವಳು ಹೇಳ್ತಾಳೆ. ಅದಕ್ಕೆ ಅವಳು ನೋಡೋಣ ಬಿಡಕ್ಕ ಹೆಂಗೆ ಅಂತೇಳ್ಬಿಟ್ಟು, ಇವಾಗಲೇ ಹೇಗೆ ಹೇಳೋಕ್ಕಾಗುತ್ತೆ ಬಿಡಕ್ಕ, ನಂದಿನ್ನೂ ಟ್ರೈನಿಂಗ್ ತುಂಬ ದಿನ ಇದೆ ಮುಗಿಯೋದು, ಅದು ಮುಗಿಸ್ಕೊಂಡು ಬಂದಾಗ ನೋಡೋಣಂತೆ ಅಂತ ಅವಳು ಹೇಳ್ತಾಳೆ. ಹೀಗೆ ಈ ಸ್ಟೇಷನ್ನಿಗೂ ಮನೆಗೂ ಹೋಗೋದು ಮತ್ತು ಈ ರೀತಿ ಒಂದು ಡ್ಯೂಟಿ ಇರುತ್ತೆ. ಮತ್ತು ಭೂಮಿನ ನೋಡೋಕ್ಕೆ ಹೋಗಿಲ್ಲ ಇನ್ನು.
ಭೂಮಿ ನೋಡೋಕ್ಕೆ ಅವಳು ಟೀ ಅಂಗಡಿ ಅಮ್ಮ ಹೋಗ್ತಾಳೆ, ಇವರು ಇನ್ನೂ ಹೋಗಿರಲ್ಲ. ಅದಕ್ಕೆ ಅವಳು ಕೂಡ ಭೂಮಿ ಇನ್ನು ಬರಬೇಡಿ ಸಾಹೇಬ್ರೆ ಅಂತಾಳೆ. ನಾಳೆ ನೋಡೋಕ್ಕೆ ಹೋದಾಗಲೂ ಕೂಡ ಬರಬೇಡಿ ಸಾಹೇಬ್ರೆ ಅಂತಲೇ ಹೇಳ್ತಾಳೆ. ನೀವು ಬಂದು ಸುಮ್ಮನೆ ಪ್ರೀತಿ ನಾಟಕ ಆಡೋ ಬದಲು ಬರದೇ ಇರೋದೇ ವಾಸಿ ಅನ್ನಂಗೆ. ಯಾಕೆ ಹಂಗಂತೀಯ ಅಂತ ಕೇಳ್ತಾನೆ. ಏನಿಲ್ಲ, ಸುಮ್ಮನೆ ಬರೋದೇ ಬೇಡ ನೀವು ಅಂತ ಹೇಳ್ತಾಳೆ. ಈ ಕಡೆ ದೇವಿಯನ್ನಿ ಮತ್ತು ಅವಳ ಮಗಳು ಕ್ರಿಮಿನಲ್ ಮೈಂಡ್ ಉಪಯೋಗಿಸ್ತವ್ರೆ. ಇವಳದು ಮಗಳದು ಅಂಜುದು ಬರ್ಡೇ ಇತ್ತು. ಬರ್ಡೇ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗೀತು, ಗ್ರ್ಯಾಂಡಾಗಿ ಮಾಡಿದ್ರು ಬರ್ಡೇ. ಇವಾಗ ಹೇಳ್ತಾಳೆ, ನೀನು ಆ ಮನೆಗೆ ಸೊಸೆ ಆಗಲಿ ಅಂತ ನಾನು ಅದಕ್ಕೆ ಕಾಯ್ತಾ ಇದ್ದಿದ್ದು. ಎಷ್ಟೆಲ್ಲ ಕಷ್ಟಪಟ್ಟೆ ಗೊತ್ತಾ. ಎಲ್ಲರ ಆಗಿಲ್ಲ ಅಂದಿದ್ರೆ ನಾವಿಬ್ಬರು ಬೀದಿ ಪಾಲಾಗ್ಬಿಡ್ತಾಯಿದ್ದು. ಇವಾಗ ಒಂದು ಸ್ಟ್ರೆಂತ್ ಸಿಕ್ಕಿದೆ ನನಗೂ ಆ ಮನೇಲಿರೋಕ್ಕೆ ನಿನ್ನಿಂದ. ನೀನು ಯಾವ ಕಾರಣಕ್ಕೂ ಆ ಬಲನ ಬಿಡಬೇಡ, ಗಟ್ಟಿಯಾಗಿ ಹಿಡ್ಕೋ. ಮತ್ತು ಅವರಿಗೆಲ್ಲ ನೀನೇ ಮೇಯ್ನ್ ಅನ್ನಂಗೆ ಇದು ಮಾಡಬೇಕು. ಅವ್ರು ಹೇಳ್ದಂಗೆಲ್ಲ ಕೇಳಕ್ಕೆ ಹೋಗಬೇಡ, ಗಟ್ಟಿಯಾಗಿ ನಿಲ್ಲಬೇಕು, ನೀನು ಸ್ಟ್ರಾಂಗ್ ಆಗಿರಬೇಕು ಅಂತ ಎಲ್ಲ ಹೇಳ್ಕೊಡ್ತಾಳೆ ಚಾಡಿನ. ಅದಕ್ಕೆ ಅವಳು, ಹೌದಮ್ಮ ಹಂಗಿರ್ಬೇಕಾ, ಸರಿ ಬಿಡಮ್ಮ, ನಾನಿದ್ದೀನಲ್ಲ, ನೀನು ಯಾಕೆ ಹೆದರ್ತೀಯ, ಬಿಡಮ್ಮ ಅಂತ ಹೇಳ್ತಾಳೆ. ಹೀಗೆ ಅಂಜುದು ಮತ್ತು ದೇವಿಯನಿದ್ದು ಮಾತುಕತೆ ಈ ಥರ ನಡೀತಾ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.